ಶ್ರೀಕೃಷ್ಣಾಯ ನಮಃ. ವೈಕುಂಠ ಚತುರ್ದಶಿ ಧಾತ್ರಿ ಸಹಿತ ತುಳಸಿ ದಾಮೋದರ ಪೂಜೆ. ಧಾತ್ರಿ ಯಾರು? ಧಾತ್ರಿ ಯಾರು ಎಂದರೆ, ಒಮ್ಮೆ ಬ್ರಹ್ಮದೇವರು ಅಪ್ರಾಕೃತ ಶರೀರಿಯಾದ ಪರಮಾತ್ಮನ ದರ್ಶನ ಪಡೆದು ಅತ್ಯಂತ ಆನಂದ ಪರವಶರಾದಾಗ ಸುರಿದ ಆನಂದ ಭಾಷ್ಪವೇ ಧಾತ್ರಿಯಾಗಿ ಪ್ರಸಿದ್ಧಿಯಾಯಿತು. ಧಾತ್ರಿ ಎಂದರೆ ಬೆಟ್ಟದ ನೆಲ್ಲಿಕಾಯಿಯ ಮರ. ಈ ಮರ ಹಾಗೂ ಇದರಲ್ಲಿ ಬಿಡುವ ಫಲವು ಮನುಕುಲಕ್ಕೆ ವಿಶೇಷ ಆರೋಗ್ಯ ಶಕ್ತಿಯನ್ನು ನೀಡುತ್ತದೆ. ಧಾತ್ರಿ ಎಂದರೆ ನೆಲ್ಲಿಕಾಯಿ. ನೆಲ್ಲಿಕಾಯಿ ಗಿಡದಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ. ಮಹಾಲಕ್ಷ್ಮಿಯ ಸಾನ್ನಿಧ್ಯವುಳ್ಳ ಶ್ರೀಮನ್ನಾರಾಯಣನು ಇರುತ್ತಾನೆ ಎಂದು ವಿಶೇಷ ಅರ್ಥ. ಆ ಭಾವದಲ್ಲಿ ಧಾತ್ರಿ ಹವನಕ್ಕೆ ವಿಶೇಷ ಮಹತ್ವವಿದೆ. ತುಳಸಿ ಹಬ್ಬದ ದಿನ ತುಳಸಿ ಕಲ್ಯಾಣೋತ್ಸವ ನಡೆಯುತ್ತದೆ. ತುಳಸಿ ಕಲ್ಯಾಣೋತ್ಸವದಲ್ಲಿ ಕಾರ್ತಿಕ ದಾಮೋದರನೇ ವರನಾಗಿರುತ್ತಾನೆ. ಕನ್ಯೆಯೇ ತುಳಸಿ ಅಂತರ್ಗತ ರಮಾದೇವಿಯಾಗಿರುತ್ತಾಳೆ. ಅಂದು ದಾಮೋದರನ ವಿಗ್ರಹವನ್ನು ತುಳಸಿ ವೃಂದಾವನದ ಮುಂದಿಟ್ಟು ಪೂಜಿಸಬೇಕು. ಧಾತ್ರಿ ವೃಕ್ಷದಲ್ಲಿ ಎಲ್ಲ ದೇವತೆಗಳ ಸಾನ್ನಿಧ್ಯ ಇರುತ್ತದೆ. ವನಭೋಜನವನ್ನು ಸಾಮಾನ್ಯವಾಗಿ ಕಾರ್ತಿಕ ಶುದ್ಧ ದ್ವಾದಶಿಯಿಂದ ಕಾರ್ತಿಕ ಬಹುಳ ಪಂಚಮಿಯವರೆಗೂ ಮಾಡಲಾಗುತ್ತದೆ. ಇದರಲ್ಲಿ ಧಾತ್ರಿಯ ಹೋಮ ಮಾಡಿ ಅದರ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಈ ಹೋಮದ ಪ್ರಸಾದ ಸ್ವೀಕರಿಸುವವರೆಗೂ ಬೆಟ್ಟದ ನೆಲ್ಲಿಕಾಯಿಯನ್ನು ಉಪಯೋಗಿಸುವುದಿಲ್ಲ. ವಿಶೇಷ ಸೂಚನೆ: ಧಾತ್ರಿಯನ್ನು ಸಪ್ತಮಿ, ಭಾನುವಾರ, ಮಂಗಳವಾರ, ಶುಕ್ರವಾರ ಸೇವಿಸುವಂತಿಲ್ಲ. ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.